ಸಂಸ್ಕೃತಿ. ಈ ತರಗತಿನಲ್ಲಿ ನಾವು ಸಂಸ್ಕೃತಿ ಅಂದರೆ ಏನು, ಸಂಸ್ಕೃತಿಯ ಗುಣಲಕ್ಷಣಗಳೇನು, ಸಂಸ್ಕೃತಿಯ ಪ್ರಕಾರಗಳೇನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಸಂಸ್ಕೃತಿ ನಿಮ್ಗೆಲ್ರಿಗೂ ತುಂಬ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ, ಕಾನ್ಸೆಪ್ಟ್, ಕಲ್ಚರ್ ಅಂತ ನಾವು ಕರಿತೀವಿ ಅದನ್ನು, ಸಂಸ್ಕೃತಿ ಅಂತೇಳಿ. ಇದು ಡಿಫ್ರೆಂಟ್ ಆಫ್ ಸಂಸ್ಕೃತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ನಾವು ಈ ಕಲ್ಚರ್ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಜನರಲ್ ಆಗಿ ನಾವು ಬಳಸುವಂಥದ್ದನ್ನು ನಾವು ನೋಡ್ಬೋದು. ಸಂಸ್ಕೃತಿ ಎಂಬ ಪದವನ್ನು ದೈನಂದಿನ ಜೀವನದಲ್ಲಿ ಭಿನ್ನ ಭಿನ್ನವಾದ ರೀತಿಯಲ್ಲಿ ಬಳಸುತ್ತಿದ್ದೇವೆ ನಾವು. ಕೆಲವರಂತೂ ಸಂಸ್ಕೃತಿಯನ್ನು ನಾಗರಿಕತೆಗೆ ಪರ್ಯಾಯವಾಗಿ ಬಳಸುವುದಿದೆ. ಆದರೆ ಸಂಸ್ಕೃತಿ ನಾಗರಿಕತೆಗಳೆರಡೂ ಕೂಡ ಬೇರೆ ಬೇರೆನೆ. ಆದರೆ ನಾವು ಬಳಸುವಂತಹ ನಿಟ್ಟಿನಲ್ಲಿ ಸಂಸ್ಕೃತಿಯನ್ನು ನಾಗರಿಕತೆಗೆ ಪರ್ಯಾಯವಾಗಿ ಬಳಸುವಂಥದ್ದನ್ನು ಸಾಮಾನ್ಯವಾಗಿ ನಾವು ನೋಡಬಹುದು. ಹಾಗಾಗಿ ನಾಗರಿಕತೆ ಮತ್ತು ಸಂಸ್ಕೃತಿ ಎರಡೂ ಕೂಡ ಭಿನ್ನ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಮಾಜ ಹಾಗೂ ಸಂಸ್ಕೃತಿಗಳೆರಡು ಒಂದೇ ನಾಣ್ಯದ ಮುಖಗಳಿದ್ದಂತೆ. ಯಾಕೆಂದರೆ ಸಮಾಜದಲ್ಲೇ ಸಂಸ್ಕೃತಿ ಹುಟ್ಟುವಂಥದ್ದು, ಸಂಸ್ಕೃತಿ ಒಂದು ಸಮಾಜದ ಐಡೆಂಟಿಟಿಯನ್ನು ಹೇಳುವಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಸಮಾಜ ಮತ್ತು ಸಂಸ್ಕೃತಿಗಳ ನಡುವೆ ಒಂದು ರೀತಿಯಾದಂಥ ಸಂಬಂಧಗಳಿರ್ತಕ್ಕಂಥದ್ದು ನಾವು ನೋಡ್ಬೋದು. ಒಂದು ಥಿಕ್ನೆಸ್ ಸಂಬಂಧವನ್ನು, ಒಂದು ಸಂಕೀರ್ಣವಾದಂಥ ಸಂಬಂಧವನ್ನು ಸಮಾಜ ಮತ್ತು ಸಂಸ್ಕೃತಿಗಳೆರಡಲ್ಲೂ ಕೂಡ ನಾವು ಗುರುತಿಸಬಹುದು. ಆ ಕಾರಣಕ್ಕಾಗಿ ಹಾಗೆ ಮಾನವ ತನ್ನ ಬೇಡಿಕೆಗಳನ್ನು ಸಂಸ್ಕೃತಿಯ ಆಧಾರದ ಮೇಲೆಯೇ ಪೂರೈಸಿಕೊಳ್ಳುತ್ತಾನೆ. ಮಾನವ ತನ್ನ ಬೇಡಿಕೆಗಳನ್ನು ಸಂಸ್ಕೃತಿಯ ಆಧಾರದ ಮೇಲೆಯೇ ಪೂರೈಸಿಕೊಳ್ಳುತ್ತಾನೆ. ಮನುಷ್ಯನ ಅಥವಾ ವ್ಯಕ್ತಿಯ ತನ್ನ ಬೇಕು ಬೇಡಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಕೂಡ ಸಂಸ್ಕೃತಿ ಅನ್ನುವಂಥದ್ದು ಪೂರಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಹಾಗಾಗಿ ಈ ಸಂಸ್ಕೃತಿ ಅನ್ನುವಂಥದ್ದು ವ್ಯಕ್ತಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು, ಅಥವಾ ವ್ಯಕ್ತಿ ಅಥವಾ ಸಮಾಜದಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಕಲ್ಚರ್ ಅನ್ನುವಂಥದ್ದು. ಇದು ವ್ಯಕ್ತಿ ತನ್ನ ಸಮಾಜದ ಉಳಿವಿಗಾಗಿ, ತನ್ನ ಸಮುದಾಯದ ಉಳಿವಿಗಾಗಿ ಸಂಸ್ಕೃತಿ ಅನ್ನುವಂಥದ್ದನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡ್ಬೋದು. ಸೊ ಹಾಗಾಗಿ ನಾವು ಹೇಳ್ತೀವಿ ಸಂಸ್ಕೃತಿ ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾವು ಮೊದಲಿಗೆ ನಾವು ಈ ಸಂಸ್ಕೃತಿಯನ್ನ ಕುರಿತು ಹಲವು ಚಿಂತಕರು ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡಿರತಕ್ಕಂಥದ್ದು ನಾವು ನೋಡ್ಬೋದು. ಅದಕ್ಕೂ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನನ್ನ ಅಂದ್ರೆ ಸಂಸ್ಕೃತಿಯ ಅರ್ಥ. ಸಂಸ್ಕೃತಿ ಅಂದ್ರೆ ಏನು, ಯಾವಾಗ ಬಂತು ಅಂತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು. 19ನೇ ಶತಮಾನದ ಹೊತ್ತಿಗೆ ಪ್ರಾಗೈತಿಹಾಸದ ವಸ್ತುಗಳ ಸಂಶೋಧನೆಯ ತೌಲನಿಕ ಅಧ್ಯಯನ ಉನ್ನತ ಶಿಖರಕ್ಕೆ ಏರಿತ್ತು. ಆ ಸಂದರ್ಭದಲ್ಲಿ ಸಂಸ್ಕೃತಿ ಎಂಬ ಪರಿಕಲ್ಪನೆಯನ್ನು ವಿಜ್ಞಾನಿಗಳು ಬಳಸಲು ಪ್ರಾರಂಭಿಸಿದರು. ಈ ಪ್ರಾಗೈತಿಹಾಸದ ವಸ್ತುಗಳ ಸಂಶೋಧನೆ, ಈ ಏನು ಉತ್ಖನನವನ್ನ ಮಾಡ್ತಿದ್ರು, ಇತಿಹಾಸದಲ್ಲಿ ಉತ್ಖನನವನ್ನ ಮಾಡುವಂತ ಸನ್ನಿವೇಶ ಏನಿತ್ತೋ, ಇಂತಹ ಟೈಮ್ನಲ್ಲಿ ಈ ಒಂದು ಹೋಲಿಕೆ ಅಧ್ಯಯನ, ತೌಲನಿಕ ಅಧ್ಯಯನವನ್ನ ಬಳಸುವಂತಹ ಸಂದರ್ಭ ಅದು ಹೆಚ್ಚಾಗಿ ನಡೀತಿದಂತ ಒಂದು ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ಸಂಸ್ಕೃತಿ ಎಂಬತಕ್ಕಂತಹ ಒಂದು ಪರಿಕಲ್ಪನೆಯನ್ನ ವಿಜ್ಞಾನಿಗಳು ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವಿಲ್ಲಿ ನೋಡಬಹುದು. ಕಲ್ಚರ್ ಎಂಬ ಆಂಗ್ಲ ಪದವು ಕೊಲೇರೆ ಎಂಬ ಲ್ಯಾಟಿನ್ ಪದದ ಉತ್ಪನ್ನವಾಗಿದೆ ಅಂತ ನಾವು ಹೇಳ್ತೀವಿ. ಇದು ಲ್ಯಾಟಿನ್ ವರ್ಡ್. ಇದು ಕೊಲೇರೆ ಅಂತಕ್ಕಂತಹ ಒಂದು ಲ್ಯಾಟಿನ್ ವರ್ಡಿನಿಂದಾಗಿ ಕಲ್ಚರ್ ಅಂತಕ್ಕಂಥ ಒಂದು ಪದ ಆಗಿದೆ ಅಂತ ನಾವು ಹೇಳ್ತೀವಿ. ಅದರ ಅರ್ಥ ಕೃಷಿ ಮಾಡು ಅಥವಾ ಬೋಧಿಸು ಎಂದರ್ಥ. ಈ ಕೃಷಿ ಮಾಡು ಅಥವಾ ಬೋಧಿಸು, ಕೃಷಿ ಮಾಡು ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಕೃಷಿ ಮಾಡುವಂತ ಅಂದ್ರೆ ನಿಮಗೆ ಗೊತ್ತಲ್ಲ, ಒಂದು ಕೃಷಿಯನ್ನು ಮಾಡಬೇಕು ಅಂದ್ರೆ ನಾವೇನೇನೆಲ್ಲ ಮಾಡ್ತೀವಿ ಅಂತೇಳಿ. ಅದನ್ನ ಹಸನ ಮಾಡ್ತೀವಿ, ಉಳುಮೆ ಮಾಡ್ತೀವಿ, ನಾಟಿ ಮಾಡ್ತೀವಿ, ಬಿತ್ತನೆ ಮಾಡ್ತೀವಿ, ಬೆಳೆ ಬೆಳಿತೀವಿ. ಕೃಷಿ ಮಾಡು. ಅದೇ ರೀತಿ ಬೋಧಿಸು ಅಂದ್ರೆ ತಿಳಿ ಹೇಳು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ ಅಂತೇಳಿ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ಸಂಸ್ಕೃತಿ ಎಂಬ ಪದವು ಸಂಸ್ಕೃತ ಪದದ ಸಂಸ್ಕಾರ, ಸಂಸ್ಕರಿಸುವಿಕೆ ಎಂಬ ಮೂಲಗಳಿಂದ ಬಂದಿದೆ. ಸೊ ನಾವು ಸಂಸ್ಕೃತಿ ಅಂತ ಮಾತಾಡಿದಾಗ ಸಂಸ್ಕಾರದ ಬಗ್ಗೆ ಕೂಡ ಮಾತಾಡ್ತೀವಿ. ಈ ಸಂಸ್ಕಾರ ಅನ್ನುವಂಥದ್ದೇ ಸಂಸ್ಕೃತಿ ಅನ್ನುವಂಥ ಅರ್ಥದಲ್ಲಿ ಕೂಡ ನಾವು ಇವತ್ತು ಹೇಳ್ತಿರ್ತಕ್ಕಂಥ ನಾವು ನೋಡ್ಬೋದು. ನಾವು ಹೇಳ್ತೀವಿ, ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು,
ಏ ಅವನ ಸಂಸ್ಕಾರ ಇಲ್ಲ, ಆಕೆಗೆ ಸಂಸ್ಕಾರ ಇಲ್ಲ, ಆತನಿಗೆ ಸಂಸ್ಕಾರ ಇಲ್ಲ, ಕಲ್ಚರ್ ಇಲ್ಲ, ಅವ್ರಿಗೆ ಸಂಸ್ಕಾರ. ಹಾಗಾಗಿ ಈ ಸಂಸ್ಕಾರ ಅನ್ನುವಂಥದ್ದನ್ನ ಸಂಸ್ಕೃತಿಗೆ ಪರ್ಯಾಯವಾಗಿ ನಾವು ಬಳಸುವಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಹೇಳ್ತೀವಿ ನಾವು, ಈ ಕಲ್ಚರ್ ಅಥವಾ ಸಂಸ್ಕೃತಿ ಅನ್ನುವಂಥ ಒಂದು ಪದ ಸಂಸ್ಕೃತ ಪದದಿಂದ ಬಂದಿದೆ ಅಂತೇಳಿ. ಸಂಸ್ಕಾರ ಅಂದ್ರೆ ಏನು ಹಾಗಾದ್ರೆ ನಮ್ಮ ಅರ್ಥದಲ್ಲಿ ನಾವು ನೋಡೋದಾದ್ರೆ, ಶುದ್ಧಿ ಮಾಡು, ಸುಧಾರಿಸುವುದು, ನಯಗೊಳಿಸುವುದು, ರೂಪು ಕೊಡುವುದು ಎಂದರ್ಥ. ಈ ಅರ್ಥ ಮಾಡ್ಕೊಂಡಿರ್ಬೋದು ನೀವು. ಸಂಸ್ಕೃತಿ ಎನ್ನುವಂಥದ್ದು ಶುದ್ಧಿ ಮಾಡುವಂಥದ್ದು, ಅಂದ್ರೆ ನಮ್ಮನ್ನು ಶುದ್ಧೀಕರಿಸುವಂತ ಒಂದು ಪರಿಕಲ್ಪನೆ. ಅದು ವ್ಯಕ್ತಿಗೆ ಸಂಸ್ಕಾರವನ್ನ ರೂಢಿಸೋದ್ರ ಮೂಲಕ ವ್ಯಕ್ತಿಯನ್ನು ನಯಗೊಳಿಸುವಂಥದ್ದು, ನಯಗೊಳಿಸೋದು, ಸುಧಾರಣೆ ಮಾಡುವಂಥದ್ದು, ಸುಧಾರಿಸುವಂಥದ್ದು. ಕಲ್ಚರ್ ಅನ್ನುವಂಥದ್ದು ಸುಧಾರಣೆಯನ್ನು ತರುವಂಥದ್ದು. ಹಾಗಾಗಿ ಇದು ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಅಂದ್ರೆ, ನಾವು ಡಿಫ್ರೆಂಟ್ ಸಮುದಾಯಗಳ ಒಂದು ಕಲ್ಚರ್ಗಳನ್ನ ಅರ್ಥ ಮಾಡ್ಕೊಂಡಾಗ, ಒಂದು ಕಲ್ಚರಲ್ ಪ್ರಾಕ್ಟೀಸ್ಗಳನ್ನ ಅರ್ಥ ಮಾಡ್ಕೊಂಡಾಗ, ಅಥವಾ ಆ ಕಲ್ಚರ್ ಪ್ರಾಕ್ಟೀಸ್ಗಳ ಹಿಂದಿರ್ತಕ್ಕಂಥ ದೇಶಗಳನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಇದು ಹೇಗೆ ಸಾಧ್ಯ, ಇದು ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿಗೆ ಹೇಗೆ ಭಿನ್ನ ಆಗ್ತಾ ಹೋಗ್ತದೆ, ಸಂಸ್ಕೃತಿ ಅನ್ನುವಂಥದ್ದು ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಯಗೊಳಿಸುವುದು, ರೂಪ ಕೊಡುವುದು ಅಂದ್ರೆ ನಮ್ಗೆ ರೂಪ ಕೊಡುವಂಥದ್ದಲ್ಲ, ನಮ್ಮ ವ್ಯಕ್ತಿತ್ವಕ್ಕೆ ಒಂದು ರೂಪ ಕೊಡುವಂಥದ್ದು, ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಒಂದು ರೂಪ ಕೊಡುವಂಥದ್ದನ್ನ ನಾವು ನೋಡ್ಬೋದು. ಸೊ ಈ ಅರ್ಥವನ್ನ ಕೊಡುತ್ತೆ. ಸಂಸ್ಕೃತಿಯನ್ನ ವಿವಿಧ ಅರ್ಥಗಳಲ್ಲಿ ಬಳಸುವುದಿದೆ. ಕೆಲವೊಮ್ಮೆ ಸಂಸ್ಕೃತಿಯನ್ನ ಬೆಳವಣಿಗೆ, ಅಭಿವೃದ್ಧಿ ಎಂಬ ಪರಿಕಲ್ಪನೆಗೆ ಪರ್ಯಾಯವಾಗಿ ಬಳಸುವುದಿದೆ. ಆದರೆ ಸಮಾಜಶಾಸ್ತ್ರದಲ್ಲಿ ಬಹಳ ವಿಶಾಲವಾದ ಅರ್ಥವನ್ನ ಹೊಂದಿದೆ. ಅರ್ಥ ಮಾಡ್ಕೋಬೇಕು ನಾವು ಅದನ್ನ. ಸಂಸ್ಕೃತಿಯನ್ನ ಬೆಳವಣಿಗೆ ಅಥವಾ ಅಭಿವೃದ್ಧಿ ಎಂಬ ಪರಿಕಲ್ಪನೆಗೆ ಪರ್ಯಾಯವಾಗಿ ಬಳಸುವುದಿದೆ. ನಾವು ಅದನ್ನ ಹೇಳ್ತೀವಿ ಮೆಟೀರಿಯಲ್ ಅಂಡ್ ನಾನ್ ಮೆಟೀರಿಯಲ್ ಕಲ್ಚರ್ ಅಂತ ಹೇಳ್ತೀವಿ. ಭೌತ ಮತ್ತು ಅಭೌತ ಸಂಸ್ಕೃತಿ ಅಂತ ಹೇಳ್ತೀವಿ. ಭೌತ ಸಂಸ್ಕೃತಿಯನ್ನ ಅಭಿವೃದ್ಧಿಯ ಇನ್ನೊಂದು ಆಯಾಮದಲ್ಲೇ ನಾವು ನೋಡುವಂಥದ್ದು, ಅಥವಾ ಬೆಳವಣಿಗೆ ಅಥವಾ ಅಭಿವೃದ್ಧಿ ಆಯಾಮದಲ್ಲೇ ನಾವು ಭೌತ ಸಂಸ್ಕೃತಿಯನ್ನ ನೋಡ್ತೀವಿ. ಈಗೇನು ಮಾನವ ನಿರ್ಮಿತವಾದಂಥ ವಸ್ತುಗಳೆಲ್ಲ ಏನಿದಾವೋ ಇದನ್ನೆಲ್ಲವನ್ನ ಭೌತ ಸಂಸ್ಕೃತಿ ಅಂತಾನೆ ನಾವು ಕರಿತಿರ್ತಕ್ಕಂಥದ್ದು. ಅದರ ಸಂಕೇತ ಇನ್ನೊಂದು ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಹೇಳುವಂಥದ್ದು. ಸೊ ಅದಕ್ಕೆ ಪರ್ಯಾಯವಾಗಿ ಬಳಸ್ತಕ್ಕಂಥದ್ದು ಇರ್ತಕ್ಕಂಥ ನೋಡ್ಬೋದು. ಬಟ್ ಆದರೆ ಸೋಷಿಯಾಲಜಿನಲ್ಲಿ ನಾವು ಈ ಕಲ್ಚರ್ ಅನ್ನುವಂಥದ್ದನ್ನ ತುಂಬ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ತುಂಬ ವಿಶಾಲವಾದಂತಹ ಅರ್ಥವನ್ನು ಹೊಂದಿದೆ, ವಿಶಾಲವಾದಂತಹ ದೃಷ್ಟಿಕೋನವನ್ನ ಕಲ್ಚರ್ ಅಂತಕ್ಕಂಥದ್ದು ಹೊಂದಿರ್ತಕ್ಕಂಥ ನಾವು ನೋಡ್ಬೋದು. ತುಂಬ ವಿಶಾಲವಾದಂತಹ ಒಂದು ಪರಿಕಲ್ಪನೆ ಇದು. ನಾವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಮುದಾಯಗಳಲ್ಲಿ, ಬೇರೆ ಬೇರೆ ಕಾಲಮಾನಗಳಲ್ಲಿ ಸಂಸ್ಕೃತಿಯ ಪರಿಕಲ್ಪನೆಯನ್ನು ವಿಭಿನ್ನವಾಗಿ ಅರ್ಥೈಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಬರ್ತಿದೀವಿ. ಪ್ರಸ್ತುತದಲ್ಲಿ ಕೂಡ ಅಷ್ಟೇ ಸಂಸ್ಕೃತಿ ಅನ್ನುವಂಥದ್ದು ಬೇರೆ ಆಯಾಮಗಳನ್ನು ಪಡ್ಕೋತಿರ್ತಕ್ಕಂಥ, ಅಂದ್ರೆ ಒಂದು ವಿಶಾಲವಾದಂತಹ ದೃಷ್ಟಿಕೋನವನ್ನು ನೀಡ್ತಿರ್ತಕ್ಕಂಥ ನಾವು ನೋಡ್ಬೋದು. ಸೊ ಆ ಕಾರಣಕ್ಕೆ ನಾವು ಹೇಳ್ತೀವಿ ಸೋಷಿಯಾಲಜಿನಲ್ಲಿ ಅಥವಾ ಸಮಾಜಶಾಸ್ತ್ರದಲ್ಲಿ ಬಹಳ ವಿಶಾಲವಾದಂತಹ ಅರ್ಥವನ್ನ ಕಲ್ಚರ್ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ನಾವು ಕಲ್ಚರ್ನ ಏನು, ಅದರ ಗುಣಲಕ್ಷಣಗಳೇನು, ಅದರ ಪ್ರಕಾರಗಳೇನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರ್ತದ್ದು ವಾಟ್ ಈಸ್ ಕಲ್ಚರ್ ಅಂತಕ್ಕಂಥದ್ದು, ಸಂಸ್ಕೃತಿ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೊಂದು ನಾವು ಈಗ ಇಂಟ್ರೊಡಕ್ಷನ್ಸ್ ಅಲ್ಲಿ ನೋಡಿದ ಹಾಗೆ ನಾವು ಸಂಸ್ಕೃತಿ ಅನ್ನುವಂಥದ್ದನ್ನ ನಾವು ಬೇರೆ ಬೇರೆ ಆಯಾಮದಲ್ಲಿ ಬೆಳೆಸ್ತಿದೀವಿ. ಇದು ಸಂಸ್ಕೃತಿ ಅನ್ನುವಂಥದ್ದನ್ನ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಪರ್ಯಾಯವಾಗಿ ಬಳಸ್ತಿದೀವಿ, ನಾಗರಿಕತೆಗೆ ಪರ್ಯಾಯವಾಗಿ ನಾವು ಬಳಸ್ತಿದೀವಿ ಸಂಸ್ಕೃತಿ ಅನ್ನುವಂಥದ್ದನ್ನ. ಮತ್ತೆ ಸಾಮಾನ್ಯವಾಗಿ ಅದನ್ನ ಸಾಮಾನ್ಯ ಒಂದು ಪದ ಬಳಕೆಯಾಗಿ ಕೂಡ ನಾವು ಕಲ್ಚರ್ ಅಂತಕ್ಕಂಥ ನಾವು ಬಳಸ್ತಾ ಹೋಗ್ತಿದೀವಿ. ಹಾಗಾಗಿ ಸಂಸ್ಕೃತಿ ಅಂದ್ರೆ ಅದನ್ನ ಒಂದು ನಿರ್ದಿಷ್ಟವಾದಂತಹ ಒಂದು ವ್ಯಾಖ್ಯದಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನಾಗ್ತಿದೆ ಅಂತಂದ್ರೆ, ಕಲ್ಚರ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಹಲವು ಜನ ಮಾನವಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು, ಸಾಮಾಜಿಕ ಚಿಂತಕರುಗಳು ತಮ್ಮದೇ ಆದಂತಹ ದೃಷ್ಟಿಕೋನದ ಮೂಲಕ ಸಂಸ್ಕೃತಿಯನ್ನ ಅರ್ಥೈಸುವಂತಹ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಸೊ ಅದರಲ್ಲಿ ತುಂಬಾ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವ್ಯಾಖ್ಯೆ ಅಂದ್ರೆ, ಡೆಫಿನಿಷನ್ಸ್ ಅಂದ್ರೆ, ಅದು ಎಡ್ವರ್ಡ್ ಬಿ ಟೈಲರ್ ಅಂತೇಳಿ, ಬಿ ಟೈಲರ್ ಅಂತ ನಾವು ಕರಿತೀವಿ. ಈತ ಬ್ರಿಟಿಷ್ ಮಾನವಶಾಸ್ತ್ರಜ್ಞ. ಈತನು ನೀಡಿರುವ ಸಂಸ್ಕೃತಿಯ ವ್ಯಾಖ್ಯೆಯು ಹೆಚ್ಚು ಪ್ರಚಲಿತವಿದೆ, ಅಂದ್ರೆ ಹೆಚ್ಚು ಪಾಪ್ಯುಲರ್ ಆಗಿದೆ. ಅವನ ಅಭಿಪ್ರಾಯದಲ್ಲಿ ಸಂಸ್ಕೃತಿಯು ಜ್ಞಾನ, ನಂಬುಗೆ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವನು ತನ್ನ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಇನ್ನುಳಿದ ಸಾಮರ್ಥ್ಯಗಳನ್ನು, ನೈಪುಣ್ಯಗಳನ್ನು ಒಳಗೊಂಡಿರುವ ಅಖಂಡವಾದ ಒಂದು ಸಂಕೀರ್ಣ ವ್ಯವಸ್ಥೆಯೇ ಕಲ್ಚರ್ ಅಂತ ಖಂಡಿತ ಸಂಸ್ಕೃತಿನಲ್ಲಿ ಒಂದು ಜ್ಞಾನ ಇದೆ,
ಒಂದು ನಂಬಿಕೆ ಇದೆ, ಒಂದು ಕಲೆ ಇದೆ, ಅದರಲ್ಲಿ ಒಂದು ನೈತಿಕ ನಿಯಮ ಇದೆ, ಕಾನೂನಿದೆ, ರೂಢಿ ಸಂಪ್ರದಾಯಗಳಿದ್ದಾವೆ, ಮತ್ತೆ ತಾನು ಸದಸ್ಯನಾಗಿರಿಸಿಕೊಂಡು ಕಲಿಸ್ಕೊಂಡಂತ ಎಲ್ಲ ನೈಪುಣ್ಯಗಳು ಸಾಮರ್ಥ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಖಂಡವಾದಂಥ ಒಂದು ವ್ಯವಸ್ಥೆ ಅಂದ್ರೆ ಅದು ಕಲ್ಚರ್ ಅಂತೇಳಿ. ಖಂಡಿತ. ಅದಕ್ಕೆ ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದು, ಒಂದು ಎಕ್ಸಾಂಪಲ್ ಹೇಳೋದು, ಈಗ ಕಲೆ ಯಾವುದು? ಈಗ ಟ್ರೈಬಲ್ಸ್ ಎಲ್ಲ ನೋಡಿರ್ಬೋದು, ಬುಟ್ಟಿ ಹೆಣಿಯುವಂತ ಒಂದು ಕಲೆ ಇದೆ, ಅದೊಂದು ಕಲ್ಚರ್ ಅವ್ರದ್ದು. ಬುಟ್ಟಿ ಹೆಣಿಯುವಂಥದ್ದಿರ್ಬೋದು, ಅಥವಾ ಅವರು ಮನೆಯನ್ನ ಕಟ್ಟಿಕೊಳ್ಳುವಂತಹ ರೀತಿ ಇರ್ಬೋದು, ಅದು ಕಲ್ಚರ್ ಅದು. ಅಥವಾ ಅವರ ಹಬ್ಬ ಹರಿದಿನಗಳಾಗಿರ್ಬೋದು, ಅಥವಾ ಅವರ ಮದುವೆಯ ಒಂದು ಇದಿರ್ಬೋದು, ಕೆಲವೊಂದು ವಿಧಿವಿಧಾನಗಳನ್ನು ಮಾಡುವಂಥದ್ದಿರ್ಬೋದು, ಅದೊಂದು ಕಲೆ. ಅದು ಕೆಲವೊಂದು ಕಲೆನೂ ಕೂಡ ಕೆಲವು ಸಲ ಏನಾಗುತ್ತೆ ಅಂದ್ರೆ ಕಲ್ಚರ್ನ ಪ್ರತಿಬಿಂಬಿಸುವಂತ ನಾವು ನೋಡ್ಬೋದು. ಹಾಗಾಗಿ ಎಡ್ವರ್ಡ್ ಬಿ ಟೈಲರ್ ಅವರ ಈ ಒಂದು ಡೆಫಿನೇಷನ್ಸ್ ತುಂಬಾ ಪ್ರಚಲಿತವಿರ್ತಕ್ಕಂಥ, ಪಾಪ್ಯುಲರ್ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಇದು ಎಡ್ವರ್ಡ್ ಬಿ ಟೈಲರ್ ಅವರ ಒಂದು ಡೆಫಿನೇಷನ್ಸ್. ಮತ್ತೋರ್ವ ಮೆಲಿನೋಸ್ಕಿ ಅಂತಕ್ಕಂಥವ್ರು ಅವ್ರು ಹೇಳ್ತಾರೆ, ಮಾನವನು ತನ್ನ ಜೀವಿತದ ಗೊತ್ತು ಗುರಿಯನ್ನ ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ. ಖಂಡಿತ. ಸಂಸ್ಕೃತಿ ಅನ್ನುವಂಥದ್ದು ನಮಗೆ ಸಂಸ್ಕಾರವನ್ನು ಕೊಡುವಂಥದ್ದು, ವ್ಯಕ್ತಿಯ ಜೀವನದ ಗೊತ್ತು ಗುರಿಗಳನ್ನು ಹೇಳುವಂಥದ್ದು, ವ್ಯಕ್ತಿಯ ಸಾಧನೆಗೆ ಒಂದು ಮಾರ್ಗದರ್ಶನವನ್ನು ಮಾಡುವಂತ ನಿಟ್ಟಿನಲ್ಲಿ ಕಲ್ಚರ್ ಅನ್ನುವಂಥದ್ದು ನೆರವಾಗ್ತಾ ಬರ್ತದೆ. ಆ ಕಾರಣಕ್ಕೋಸ್ಕರ ಮೆಲಿನೋಸ್ಕಿ ಅಂತಕ್ಕಂಥವ್ರು ಹೇಳ್ತಾರೆ, ಮಾನವ ತನ್ನ ಜೀವಿತದ ಗೊತ್ತು ಗುರಿಯನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಿದ್ದಾರೆ. ಮತ್ತೋರ್ವರು ಗ್ರಾಹಂ ವ್ಯಾಲೆಸ್ ಅಂತಕ್ಕಂಥವ್ರು, ಅವರ ಪ್ರಕಾರ ಸಾಂಪ್ರದಾಯಿಕವಾಗಿ ಬಂದ ಪದ್ಧತಿಗಳ ಜೀವನದ ಮೌಲ್ಯಗಳು ಮತ್ತು ಆದರ್ಶಗಳ ಸಂಗ್ರಹ. ಖಂಡಿತ. ಸಾಂಪ್ರದಾಯಿಕವಾಗಿ ಅಂದ್ರೆ ಟ್ರೆಡಿಷನಲ್ ಆಗಿ ಇಂದಿನಿಂದ ಪೂರ್ವದಿಂದಲೂ ಕೂಡ ಮನುಷ್ಯ ಜೀವನದ ಮೌಲ್ಯಗಳು ಮತ್ತು ಆದರ್ಶಗಳನ್ನ ಸಂಗ್ರಹ ಮಾಡ್ತಾ ಬಂದ. ವ್ಯಾಲ್ಯೂಸ್ ಅಂತಕ್ಕಂಥದ್ದು ಏನಿದೆಯೋ, ಈ ಆದರ್ಶಗಳು ಅನ್ನುವಂಥದ್ದು ಏನಿದೆಯೋ, ಅದನ್ನ ಮನುಷ್ಯ ಪ್ರಾಚೀನ ಕಾಲದಿಂದನೂ ಕೂಡ ಸಮಾಜದೊಟ್ಟಿಗೆ ಅದನ್ನ ಜೋಪಾನ ಮಾಡ್ತಾ ಬಂದಿದ್ದಾನೆ, ಅದನ್ನ ಸಂಗ್ರಹ ಮಾಡ್ತಾ ಬಂದಿದ್ದಾನೆ, ಅದನ್ನ ಹಂಗೆ ಕ್ಯಾರಿ ಮಾಡ್ತಾ ಬರ್ತಿದ್ದಾನೆ. ಯಾವುದು ಹೊಳಿತೋ, ಯಾವುದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ಜೀವನದ ಮೌಲ್ಯಗಳನ್ನು ಹೇಳುವಂತ ನಿಟ್ಟಿನಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೋ ಅದನ್ನೆಲ್ಲ ಹಾಗೆ ಕ್ಯಾರಿ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಗ್ರಾಹಂ ವ್ಯಾಲೆಸ್ ಹೇಳ್ತಕ್ಕಂಥದ್ದು, ಸಾಂಪ್ರದಾಯಿಕವಾಗಿ ಬಂದ ಪದ್ಧತಿಗಳ, ಟ್ರೆಡಿಷನ್ಸ್, ಕಸ್ಟಮ್ಸ್ ಪದ್ಧತಿಗಳ ಜೀವನದ ಮೌಲ್ಯಗಳು ಹಾಗೂ ಆದರ್ಶಗಳ ಸಂಗ್ರಹವೇ ಕಲ್ಚರ್ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಗ್ರಾಹಂ ವ್ಯಾಲೆಸ್ ರವರು ಹೇಳುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮತ್ತೋರ್ವರು ಲಿಂಟನ್ ಅಂತಕ್ಕಂಥವ್ರು, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗಿ ಬರುವ ಸಾಮಾಜಿಕ ಪರಂಪರೆಯೇ ಸಂಸ್ಕೃತಿ ಅಂತ ಹೇಳ್ತಾರೆ. ಖಂಡಿತ. ನಾವು ನಮ್ಮ ಕಲ್ಚರನ್ನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ, ಪೀಳಿಗೆಗೆ ನಾವು ಅದನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ತಂದೆ ತಾಯಿಯಿಂದ, ನಮ್ಮ ತಾತ ಅಜ್ಜನಿಂದ ನಾವು ಕಲಿತೀವಿ, ನಮ್ಮಿಂದ ನಮ್ಮ ಮಕ್ಕಳು ಕಲಿತಾರೆ, ನಮ್ಮ ಮೊಮ್ಮಕ್ಕಳು ಕೂಡ ಕಲಿತಕ್ಕಂಥದನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ತದನಂತರ ಅವ್ರ ಮಕ್ಕಳಿಗೆ, ಹೀಗೆ ವಂಶ ಪಾರಂಪರ್ಯವಾಗಿ ಆ ಒಂದು ಕಲ್ಚರ್ ಅಂದ್ರೆ ಆ ಒಂದು ವ್ಯಕ್ತಿ ಅಥವಾ ಸಮುದಾಯದ, ಆ ಕುಟುಂಬದ, ಆ ಸಮಾಜದ ಕಲ್ಚರ್ ಅನ್ನುವಂಥದ್ದು ವ್ಯಕ್ತಿಗೆ ವಂಶ ಪಾರಂಪರ್ಯವಾಗಿ ಮುಂದುವರಿಯುವಂಥದ್ದನ್ನು ನಾವು ನೋಡ್ಬೋದು. ಇದನ್ನ ಅವರು ಲಿಂಟನ್ ಅಂತಕ್ಕಂಥವ್ರು ಇದನ್ನ ಕಲ್ಚರ್ ಅಂತೇಳಿ ಕರೆದಿದ್ದಾರೆ. ಮತ್ತೊಬ್ಬರು EVD ರಾಬರ್ಟಿ ಅಂತಕ್ಕಂಥವ್ರು, ತಾತ್ವಿಕವಾದ ಮತ್ತು ಪ್ರಾಯೋಗಿಕವಾದ ಆದರೆ ಮಾನವನು ಮಾತ್ರ ಹೊಂದಿರುವ ಜ್ಞಾನ ಸಂಪತ್ತು ಮತ್ತು ವಿಚಾರ ಪ್ರಣಾಳಿಕೆಗಳ ಒಟ್ಟು ರೂಪವೇ ಸಂಸ್ಕೃತಿ ಅಂತ ಹೇಳ್ತಾರೆ. ಅದು ತಾತ್ವಿಕವಾಗಿ ಬಂದಿದಾಗ, ಫಿಲಾಸಫಿಕಲ್ ಮೂಲಕ ಆಗಿರ್ಬೋದು, ಅಥವಾ ವ್ಯಕ್ತಿಯ ಪ್ರಾಯೋಗಿಕ ಅನುಭವದ ಮೂಲಕ ಬಂದಿರತಕ್ಕಂಥದ್ದಾಗಿರ್ಬೋದು. ಮನುಷ್ಯ ಮಾತ್ರ ಅಥವಾ ಮಾನವನು ಮಾತ್ರ ಹೊಂದಿರುವ ಜ್ಞಾನ ಸಂಪತ್ತು, ವಿಚಾರ ಪ್ರಣಾಳಿಕೆಗಳು ಅಂದ್ರೆ ವ್ಯಾಲ್ಯೂಸು, ಆದರ್ಶಗಳೆಲ್ಲ ಸೇರ್ಕೊಳ್ಳುತ್ತೆ ಅಲ್ಲಿ. ಈ ಜ್ಞಾನ ಸಂಪತ್ತು, ವಿಚಾರ ಪ್ರಣಾಳಿಕೆಗಳ ಒಟ್ಟು ರೂಪವೇ ಸಂಸ್ಕೃತಿ ಅಂತ ಕರೀತಾರೆ. ಖಂಡಿತವಾಗ್ಲು ಈ ಕಲ್ಚರ್ ಅನ್ನುವಂಥದ್ದು ಒಂದು ಅನುಭವದ ಮೂಲಕ ಬರ್ಬೋದು, ಮತ್ತೊಂದು ಎಕ್ಸ್ಪೆರಿಮೆಂಟ್ ಮೂಲಕ, ಸಮಾಜದ ಒಡನಾಟದ ಮೂಲಕ ಉಟ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಅದು ಹೇಗಾರು ಉಟ್ಕೊಂಡ್ರೆ ಈ ಒಂದು ಜ್ಞಾನ ಸಂಪತ್ತು ಇದೆಯಲ್ಲ, ಮಾನವನ ಈ ಒಂದು ಜ್ಞಾನ ಸಂಪತ್ತು, ಇದನ್ನ ಅವರು ಕಲ್ಚರ್ ಅಂತೇಳಿ ಕರೆದಿದ್ದಾರೆ. ಮತ್ತೊಬ್ರು CC ನಾಥ್ ಅಂತಕ್ಕಂಥವ್ರು, ಮಾನವನು ತನ್ನ ಆಶೋತ್ತರಗಳನ್ನು ಪೂರೈಸಿಕೊಳ್ಳಲು ಸಹಕಾರಿಯಾಗುವಂತೆ ಸೃಷ್ಟಿಸಿಕೊಂಡಿರುವ ಸಾಧನಗಳನ್ನೊಳಗೊಂಡಿರುವುದೇ ಸಂಸ್ಕೃತಿ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಮಾನವನು ತನ್ನ ಆಶೋತ್ತರಗಳನ್ನು ಪೂರೈಸಿಕೊಳ್ಳಲು, ತನ್ನೆಲ್ಲ ಬೇಕು ಬೇಡಗಳನ್ನ, ತನ್ನ ಆಸೆ ಆಕಾಂಕ್ಷೆಗಳನ್ನ, ತನ್ನ ಹೇಳಿಗೆಯನ್ನ ಪೂರೈಸಿಕೊಳ್ಳಲು, ಅಥವಾ ತನ್ನ ಗುರಿಯನ್ನ ರೀಚ್ ಆಗಲು, ತನ್ನ ಬಯಕೆಗಳನ್ನ ಪೂರೈಸಿಕೊಳ್ಳಲು ಸಹಕಾರಿಯಾಗುವಂತೆ ಸೃಷ್ಟಿಸಿಕೊಂಡ ಸಾಧನಗಳನ್ನು ಒಳಗೊಂಡಿರುವುದೇ ಸಂಸ್ಕೃತಿ ಅಂತೇಳಿ. ಖಂಡಿತ ಇವತ್ತು ಕಲ್ಚರ್ ಅನ್ನುವಂಥದ್ದು ನಮ್ಮ ವ್ಯಕ್ತಿಯ ವ್ಯಕ್ತಿತ್ವವನ್ನ, ನಮ್ಮ ಸಾಧನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಮಗೆ ಪೂರಕವಾಗಿರ್ತಕ್ಕಂಥ ನಾವು ನೋಡ್ಬೋದು. CC ನಾಥ್ ರವರು ಇದನ್ನ ಸಂಸ್ಕೃತಿ ಅಂತೇಳಿ ಇಲ್ಲಿ ಕರೆದಿದ್ದಾರೆ.